ಹಾಂ ವಿಜಯವ್ರೆ, ಅದು ನಮ್ಮದೇನೆ, ತೊಗೊಂಡೋಗ್ಬಿಡಿ. ಏನೇನು ಬೇಕು ಎಲ್ಲ ತೊಗೊಬಿಡಿ. ಒಳ್ಳೆ ಟೆಂಪ ಮಾಡಿದ್ದೀನಿ, ಎಲ್ಲ ತೊಗೊಂಡೋಗ್ಬಿಡೋಣ. ನಾವೇನು ಇಲ್ಲಿಗೇನು ಮತ್ತೆ ಬರಲ್ವಲ್ಲ, ತೊಗೊಂಡೋಗ್ಬಿಡಿ. ಎಲ್ಲ ನೋಡಿ ಯಾರು ಎಲ್ಲ ನೋಡಿ ಕರ್ಕೊಂಬಂದವ್ನು ಯಾಕ ಮನೆಗಳು ಸಾಮಾನೆಲ್ಲ ತಗೊಂಡೋಗಕ್ಕೆ ಅವಳೆಲ್ಲಿ ಹೋದ್ಲ? ಅಲ್ಲ ಇವಳು ಅವಳನ್ನ ಕರ್ಕೊಂಬಂದವಲ್ಲ, ಇವಳು ಅವಳ ತಂಗ್ಲಿಟ್ಟು ಮಕ್ತಾಳ ಇವಳಿ ಹಂಗೇನು ಕನ್ನಡಕ ಹಾಕ್ಕೊಂಡು ಒಳ್ಳೆ ಇವಳು ಯಾರ ಜೋರಾಗಿರಂಗ ಇದ್ದಾಳೆ. ಎಲ್ಲ ನೋಡಿ ಯಾರು? ಅದನ್ನು ತೊಗೊಬಿಡಿ. ಇದು ತಗೊಳ್ತೀನಿ. ಚೇರ್ ಏನಾದ್ರೂ ಬೇಕಂದರೆ ಬೇಕಾಗುತ್ತೆ, ಚೇರನ್ನು ತಗೊಳ್ತೀನಿ. ಫಿಲ್ಟರ್ ನೀರು ಕ್ಯಾನು ತಗೊಳ್ತೀನಿ. ಫಿಲ್ಟರ್ ನೀರು ತಗೊಂಬರೋಕ್ಕೆ ಕ್ಯಾನೂ ಬೇಕಾಗುತ್ತೆ. ಮತ್ತೆ ಹೊಸದಿನ ಏನಕ್ಕೆ ಅಂತೀರಾ? ಅದನ್ನು ಇಟ್ಬಿಡಿ. ಬಿನ್ಗೇನೋ ಇದಾವೆ ನೋಡ್ರಿ, ಬಿನ್ಗೆ ಟಬ್ಬು ಎಲ್ಲ ಇದಾವೆ, ನಮ್ಮವೇ ಇದ್ದಾವೆ. ಬಕೆಟು ಎಲ್ಲ ತೊಗೊಬಿಡಿ. ಅಲ್ಲ ನೋಡು, ನೀನು ಚೆನ್ನಾಗಿದ್ದೀಯ ನಮ್ಮ ಅಂತ ಮಾತಾಡಿಸ್ಲಿಲ್ಲ. ದುಡ್ಡು ಬೇಕಾದಾಗ ಮಾತ್ರ ಅದಕ್ಕೆ ಯಮ್ಮ ಅಂತ ಮಾತಾಡ್ಸ್ಕೊಂಡು ಬಂದಿದ್ದ. ನಾನೇಕೆ ಮಾತಾಡ್ಸೋಣ? ಅವನೇ ಮಾತಾಡಿಸ್ಲೇಳು ಬೇಕಿದ್ರೆ, ನಾನೇನು ಮಾತಾಡ್ಸಲ್ಲ. ಎಲ್ಲ ಹಾಕ್ಬಿಡಿ. ಎಲ್ಲ ಹಾಕಿ ಹೋಗೋದೆ ಬೇಗ ತುಂಬಿಕೊಂಡು. ಬೇಗ ನಾನು ಎಲ್ಲ ಬೇಕಾಗಿರೋದೆಲ್ಲ ಡ್ರಮ್ಮಾಗಿರೋದೆಲ್ಲ ಇಟ್ಬಿಟ್ಟಿದ್ದೀನಿ. ಅದನ್ನು ತೊಗೊಬಿಡಿ. ತೊಗೊಳ್ಳಿ ಬಿಡಿ. ಬೀರೇನು ಬೇಡ, ಬೀರಿದ್ರೆ ಇರಲಿ, ಬೇಕಾದರೆ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ತೊಗೊಂಡೋದ್ರಾಯ್ತು. ಬೀರೇನು ಬೇಡ ಬಿಡಿ. ನಮ್ಮ ಮನೇಲಿ ಗೋಡೆ ಬೀರು ಐತೆ, ಗೋಡೆ ಬೀರೆಲ್ಲ ಇಟ್ಕೊಂಡ್ರೆ ಆಯಿತು. ಬಟ್ಟೆ ಗಿಟ್ಟೆ ಎಲ್ಲನ ಗೋಡೆ ಬೀರು ಸ್ವಲ್ಪ ಅವಾಗ ಮಾಡಿಸಿದ್ವಿ, ಸ್ವಲ್ಪ ಹಳೆ ಕಾಲ ಟೈಪ್ ಮಾಡಾರಲ್ಲ ಆ ಥರ ಮಾಡಿಸಿದ್ವಿ. ಇವಾಗೆಲ್ಲ ಐತೆ, ಅದೇ ಮಾಡ್ಕೊಳ್ರಿ ಅಂತೆ. ಬಿಡಿ, ಬೀರೇನು ಬೇಡ. ಮತ್ತು ಇದನ್ನು ತಗೊಳ್ಳ, ಇದು ಕುಕ್ಕರ್ಗಳೆಲ್ಲ ತಗೊಂಡಿದ್ದೀರಾ? ಮತ್ತು ಇದನ್ನು ತೊಗೋಬೇಕಾಯ್ತು. ಏನಪ್ಪ ಯಾತೋ ನೆನೆಸ್ಕೊಂಡೆ ಕಣಪ್ಪ. ಸ್ಟವ್ ಸಿಲಿಂಡರ್ ತೊಗೊಂಡಿದ್ದೀರಾ? ಸ್ಟವ್ ತೊಗೊಂಡಿಲ್ಲ. ಸ್ಟವ್ ಬಿಚ್ಚಿಟ್ಟಿದ್ದೀರಾ? ಈಗ ಬಿಚ್ಚಿಟ್ಟೆ ತಗೊಂಡೋಗಿ ಇಟ್ಟಿದ್ದೀನಿ. ನಾಳೆನೆ ಬನ್ನಿರಿ, ಹೋಗೋಣ, ಹಾಕೊಂಡು ಹೋಗ್ಬಿಡೋದೆ ಇವಾಗ. ಇವಳು ಯಾವಳಮ್ಮ ರಂಕುಲ್ ರಾಟಿ ಇದ್ದಂಗೆ ಇದ್ದಾಳೆ. ಹಂಗೇನಿ ರಂಕುಲ್ ರಾಟಿ? ಯಾರನ್ನ ರಂಕುಲ್ ರಾಟಿಂಗ್ ಕರ್ಕೊಂಬಂದವ್ನಿ ಸಾಮಾನು ತಗೊಂಡೋಗಿ? ಬಿಡು, ನನ್ನ ಸಾಮಾನು ಅವ್ನು ತಗೊಂಡೋಗ್ತಾ ಇದ್ದಾನೆ. ಒಟ್ಟು ಪಾಟ್ ಬೀಳ್ದಾಳೆ, ಎಲ್ಲ ತಗೊಂಡೋಗಿ ತುಂಬ್ಕೊಂಡು ಹೋಗಿ ಅಲ್ಲೂ ಇಲ್ಲೂ ಪಾಟ್ ಬಿದ್ರೇನಿ. ಮನೆಯಾಗ ಮುದ್ದೆ ಉಣ್ಕೊಂಡು ಹೆಂಗೆ ಬೇಕಂಗಿದ್ನಲ್ಲ, ಗೊತ್ತಾಗಲಿಲ್ಲ. ಹೋಗಿ ಅಲ್ಲೂ ಇಲ್ಲೂ ಇದ್ರೇನೆ ಗೊತ್ತಾಗೋದು. ಯಾಕೆ ಅಲ್ಲಿ ಚೂ ಅಂದವಳೇನಾರ ಅಮ್ಮಯ್ಯ ಮಂಜಕ್ಕ, ಅದಕ್ಕೇನೆ ಹೋಗ್ತಾ ಇದ್ದಾನೆ. ಅದೇನಿ ಸರಿ, ಹೊರಡೋದಾ? ಎಲ್ಲ ತುಂಬಿದ್ದಾಯ್ತು, ಬೇಗ ಹೋಗೋಣ ಬನ್ನಿ, ಮತ್ತೆ ಟೈಮ್ ಆಗಿಬಿಡುತ್ತೆ. ನಡಿ ಹೋಗೋಣ. ಹೆಂಗೋ ನೀವು ಬರೋದಕ್ಕೆ ಬೇಗ ಆಗ್ಬಿಡ್ತಪ್ಪ. ಬೇಗ ಬೇಕಾಗಿರೋದೆಲ್ಲ ತೊಗೊಬಿಟ್ರಿ. ಅಯ್ಯೋ, ಇಲ್ಲಾಂದ್ರೆ ನಾನು ಒಬ್ಬನೇ ಬಂದಿದ್ರೆ ಏನು ತಗೊಳ್ಳೋಣ, ಏನು ಬಿಡೋಣ ಅನ್ಸೋದು. ಬನ್ನಿ ಹೋಗೋಣ ಬನ್ನಿ. ಅತ್ತೆ, ಯಾರತ್ತೆ ಇವರು? ಯಾರ ಕಣಮ್ ಗೊತ್ತಿಲ್ಲ. ಅವಳನ್ನ ಕರ್ಕೊಂಬಂದು ಎಲ್ಲ ಮನೆಯಲ್ಲೂ ಸಾಮಾನೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾನೆ. ನಾನೇನು ಕೇಳಲಿಲ್ಲ ಅವಳು ಏನು ಅಂತ. ಅವತ್ತು ಬಂದಿರಲಿಲ್ವಿ, ಅದು ಅವಳು. ಆಗ ಅವಳು ಅಲ್ಲ, ಇವಳು ಯಾವ ಊರಳು? ಇವಳು ಎಲ್ಲಿ ಗಂಟು ಬಿದ್ದವಳೆ? ಅಲ್ಲ, ಇವಳು ಕರ್ಕೊಂಬಂದು ಯಾಕೆ ಸಾಮಾನು ತುಂಬ್ಕೊಂಡು ಹೋಗ್ತಾ ಇದ್ದಾನೆ? ಒಂದು ಗೊತ್ತಾಗ್ತಿಲ್ಲ. ಅವಳು ಅವತ್ತು ಕರ್ಕೊಂಬಂದಿದ್ಲಲ್ಲ ಶಗಣಿ. ಅವತ್ತು ಬಂದಿದ್ಲು, ಅದಕ್ಕೆ ಸ್ವಲ್ಪ ತಗೊಂಡೋಗ ಅಂತ ಸುಗುಣ ಬಂದಿದ್ಲಲ್ಲ ಕೇಳೋಕ್ಕೆ. ಅವತ್ತು ಬಂದಿದ್ಲು ಕಣತ್ತೆ ಇವಳು. ಅಲ್ಲ, ಇವಳು ಯಾರು? ಅಲ್ಲ, ಬಂದು ಮನೆಗೆ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಕೇಳಲಿಲ್ವೇನತ್ತೆ ನೀವೇನು? ಇಲ್ಲ, ನಾನು ಯಾಕೆ ಕೇಳೋಣ? ಅವನೇ ಕೇಳಲಿಲ್ಲ ಅಂದಮೇಲೆ ಅವಾಗ ಬೇಕಾದರೆ ದುಡ್ಡು ಬೇಕಾದಂಗೆ ಮಾತ್ರ ಅಮ್ಮ ಅಂತ ಹುಡುಕ್ಯಂಬಂದು ಮಾತಾಡಿಸ್ತಾ. ಇವಾಗ ಇಲ್ಲೇ ಕುಕ್ಕಳಿದ್ರು ಮಾತಾಡಿಸ್ಲಿಲ್ಲ. ಡಿಮಾಕಿನ ಮೇಲೆ ನೋಡಿದ್ರು ನೋಡ್ದಂಗೆ ಹೋದ. ನಾನು ಸುಮ್ಮನೆ ನೋಡ್ತಿದ್ದೆ, ಏನೇ ತಗೊಂಡೋಗ್ತಾರೆ ಏನು ಎತ್ತ ಅಂತ ನೋಡ್ತಿದ್ದೆ. ಸುಮ್ಮನೆ ತಗೊಂಡು ಹೋದ್ರು. ಅವ್ರಿಗೆ ಬೇಕಾಗಿದ್ದ ಟೆಂಪ ತಂದವ್ರೆ, ಹಾಕೊಂಡು ಹೋದ್ರು. ಹೋಗ್ಲಿ ಬಿಡು, ಅವ್ರ ಸಾಮಾನು ಅವ್ರು ತಗೊಂಡೋಗ್ಯವ್ರಿ. ಯಾರಮ್ಮ ಚೈತ್ರ? ಅವ್ರು ಯಾರೋ ಬಂದು ನಮ್ಮ ಅಂತಾಗೆ ಟೆಂಪಕ್ಕೆಲ್ಲ ತುಂಬ್ಕೊಂಡು ಹೋದ್ರು. ಅವನು ಇಂಥ ಹೊತ್ನಾಗ ಕತ್ಲೊತ್ನಾಗ ಬಂದು ಯಾಕೆಲ್ಲ ಸಾಮಾನು ತುಂಬ್ಕೊಂಡೋದ? ಆಗ ಅವಳು ಯಾವಳನ್ನ ಅದು ಬಂದಿರಲಿಲ್ವ ಕಣ್ಣೊಟ್ಟು ಕಿಕ್ಕೊಂಡು ಜಜ್ಜಿ ಬೇಡ ಅಂತ ಆಡಾಳಲ್ಲ. ಆಗ ಅಲ್ಲಿ ನೋಡಿ ಬಂದಿದ್ಲು. ಇಬ್ಬರಾಳು ಯಾಕೆ ತಗೊಂಡು ಹೋದ್ರಪ್ಪ ಎಲ್ಲ. ನಾನು ಯಾಕೆ ಬಿಡತ್ತ ಅವ್ರ ಮನೆ ಮಗ್ಳುಗಳಾರು ಯಾರು ಅಂತ ಸುಮ್ಮನಾದಿ. ಅವಳನ್ನ ಒಬ್ಬಂಗೆ ಗಂಟು ಹಾಕ್ಯಂಡವ್ನಿ. ಅವಳು ಅವತ್ತು ಗಂಟು ಹಾಕ್ಯಂಡು ಬಂದಿದ್ಲು, ಅವಳು ಸುಗುಣಿನು. ಇವನು ಗಂಟು ಹಾಕ್ಯಂಡು ಬಂದವ್ನು. ಯಾತ ತಗೊಂಡು ಹೋಗಕ್ಕಿ ಇಂಥ ಲೌಡ್ಯಾರನ್ನೆಲ್ಲ ನಮ್ಮ ಮನೆಗೊಳಕ್ಕೆ ಬಿಡ್ಕೋಬಾರ್ದು. ಯಾಕೆ ಬೇರೆ ಮನೆ ಮಾಡ್ಯವ್ರೇನು ಇವಾಗ? ಅಲ್ಲಿ ಇಲ್ವೇನೋ ಮಂಜಮ್ಮರ ಮನೆಗೆ? ಬೇರೆ ಮನೆ ಮಾಡಿರ್ಬೇಕಣ್ಣ, ಅದಕ್ಕೆ ತಗೊಂಡು ಹೋಗ್ತಾ ಇರೋದು. ಇವ್ರು ಹಿಂಗೆ ಆಡಿದ್ರೆ ಯಾರು ಇಕ್ಕಮಲ್ಲ. ಅಯ್ಯೋ, ಅವ್ರು ಬಂದಾಗ ಇವ್ರನ್ನ ಹೆಂಗೆ ಇಕ್ಕಂತಾರೆ? ಆದ್ರೇನೆ ನೋಡು, ಇವ್ರನ್ನ ಯಾರು ಇಕ್ಕಮಲ್ಲ. ಅಯ್ಯೋ, ಇವರಿಗೆ ಬುದ್ಧಿ ಇಲ್ಲ. ಗಂಡ ಹೆಂಡ್ತಿ ಅಯ್ಯಪ್ಪ, ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕಾಗೋದು? ಇವ್ರು ಬಾಳು ಬಿಡು. ಹೆಂಗೆ ಅವ್ರ ಪಾಡಿಗೆ ಅವರು ಎಲ್ಲ ತಗೊಂಡು ಹೋಗವ್ರಲ್ಲ, ಏನು ಮಾಡೋದು? ನಾವೇನೇ ಇರಬೇಡ್ರಿ ಅಂದಿಲ್ಲ. ಅವ್ರಾಗಿ ಅವ್ರು ಹೋಗ್ಯವ್ರೆ. ನಮ್ಗೆ ಹೇಳ್ತಾರಲ್ಲ, ನಮ್ಮ ಮೇಲೆ ಕೆಟ್ಟ ಹೆಸರು ಓಡಿಸ್ತಾರೆ. ಸುಮ್ಮನೆ ನೀನು ಯಾಕೆ ಹಂಗೆ ಅನ್ಕೊಂತೀಯ? ನಾವು ಏನು ಹೋಗಿಲ್ಲ, ಹೋಗು ಅಂತ ಹೇಳಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗಿರೋದು. ಇರೋರ್ನು ಬೇಡ ಅಂದಿಲ್ಲ. ಅವ್ರಿಗೂ ಇರೋಕ್ಕೈತೆ, ಇರಲೇಳು. ನಾವೇನು ಇರಬೇಡ್ರಪ್ಪ ನೀವು ಅಂತ ನಾವು ಒಂದಿಲ್ಲ, ನೀವು ಒಂದಿಲ್ಲ. ಹಂಗಲ್ಲ ಕಣತೆ, ಹೆಂಗೆ ಹೋಗಿ ಹೇಳ್ತಾರೆ ಅಂದರೆ, ಅವರು ನಮ್ಗೆ ಅಲ್ಲಿ ಇರಕ್ಕೆ ಬಿಡಲಿಲ್ಲ. ನಮ್ಮನ್ನು ದಬ್ಬಿರು ತೊಳ್ಳಿರು, ಇಲ್ಲಿ ಇರಕ್ಕೆ ಬಿಡಲಿಲ್ಲ ನಮಗೆ. ನಾವು ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಇಲ್ಲಿ ಇರಕ್ಕೆ ಬಂದಿದ್ದೀವಿ
ಅಂತ ಹೇಳಿ ಹಿಂಗೆ ಹೇಳ್ತಾರೆ, ನಮ್ಮ ಮೇಲೆ ಕೆಟ್ಟ ಹೆಸರು ಹೊರಿಸ್ತಾರೆ. ನಾವು ಅವ್ರು ನಂದೇ ಇಲ್ಲ, ಅವ್ರು ನಮಗೆ ಹೆಂಗೆ ಅಧಿಕಾರ ಐತೆ ಅವ್ರಿಗೂ ಐತೆ. ಅವನು ಈ ಮನೆ ಮಗನೇ, ಅವಳು ಈ ಮನೆ ಸೊಸೆನೇ, ಹೆಂಗಿರ್ಬೇಕು ಹಂಗಿರ್ಬೇಕು. ನನಗೆ ಒಂದೊಂದ್ಸತಿ ಏನಂಗೆ ಆಗುತ್ತೆ, ಅವ್ರು ನಮಗೆ ಎಂಥ ಮನಸ್ಸೋ ಏನೋ, ಅವ್ರದ್ದು ಎಂಥದ್ದೋ ಏನೋ, ಅವ್ರದ್ದು ಒಂಥರ ಕಲ್ಲಂತ ಮನಸ್ಸು, ನಮಗೆ ಜಲ್ದಿ ಯಾರಿಗನಾಗಲಿ ಅಯ್ಯಮ್ಮಂಗಾಗುತ್ತೆ ನಮ್ಮ ಮನಸ್ಸು ಅಂತದ್ದು. ಸುಮ್ಮನೆ ನಾಳೆ ನಾನು ಅಯ್ಯಂದು ನಾನು ಅನ್ನಿಸ್ಕೊಂಬಿಲ್ವ ಅಲ್ಲೇ ಅನ್ನಿಸ್ಕೊಂಡು ನಾನು ಎಲ್ಲಾರು ತಗೊಂಡು ಚೀತು ಅಂತ ಉಳಿಸ್ಯಾಡೀನಿ ಅನ್ನಿಸ್ಯಾಡೀನಿ. ಸುಮ್ಮನೆ ನೀನು ಯಾಕೆ ಅಯ್ಯಂಬಕ್ಕೆ ಹೋಗ್ತೀಯ? ಮಾತಾಡಿಸ್ಲಿಲ್ವೇ ನಿನ್ನೂ? ಇಲ್ಲಪ್ಪ, ಇಲ್ಲೇ ಕುತ್ಕೊಂಡಿದ್ನಿ, ಏನು ಮಾತಾಡಿಸ್ಲಿಲ್ಲ ಏನಿಲ್ಲ. ಸುಮ್ಮನೆ ಅವ್ರಿಗೆ ಬೇಕಾಗಿರೋದೆಲ್ಲ ತಗೊಂಡ್ರು, ರಬ್ಬರಪ್ಪ ತೆಮ್ತಾಗ ತುಂಬ್ಕೊಂಡ್ರು ಹೋದ್ರು ಅಷ್ಟೇನಿ. ಮಾತಾಡಲಿಲ್ಲ ಏನಿಲ್ಲ. ಆಗ ಅವಳನ್ನ ಕರ್ಕೊಂಬಂದಿದ್ದ ತಗೊಂಡು ಹೋದ್ಲು. ಅದನ್ನ ತಗೊಂಬನೆ ಇದನ್ನ ತಗೊಂಬನೆ ಅಂತ ಅವಳು ಕೇಳ್ತಿದ್ಲು. ಇವ್ನು ನಮ್ಮವೇ ಅವೆಲ್ಲ ಅಂತ ಇವನು ಹೇಳ್ತಿದ್ದ, ತಗೊಂಡು ಹೋದ್ರಪ್ಪ. ಅಲ್ಲ ನೋಡು, ನಮ್ಮಮ್ಮ ಐತಲ್ಲ ಹೆಂಗಿದೆಯಮ್ಮ ಅಂತ ಹೇಳಿ ಒಂದು ಮಾತಾದ್ರೂ ಮಾತಾಡ್ಸೋದು ಬೇಡವಾ? 1000 ಇರಲೇಳು, 1000 ಬರ್ತವೆ. ನಮ್ಮ ಅತ್ತೆ ಎಷ್ಟು ಏನಾನ ಒಂದು ಮಾಡಿದ್ರು ಎಷ್ಟು ಅಯ್ಯ ಅಂಬೋದು. ಅಲ್ಲ ನೋಡು, ಅವನೊಂದು ಮಾತಾಡ್ಸಿಲ್ವಲ್ಲ, ಹಂಗೆ ಹೋಗಿದ್ದಾನೆ. ಅವನ ತಾಯಿ ಅಂದ್ರೆ ಏನು ಅಂದ್ಕೊಂಡಿದ್ದಾನೆ ಹೇಳು? ನನ್ನ ಮನ್ಸಿಗೆ ಇವತ್ತು ಎಷ್ಟು ಬೇಜಾರಾಗ್ತೈತಿ. ನಾನು ಸಣ್ಣನಂತ ಎಷ್ಟು ಇದು ಮಾಡ್ತಿದ್ದೆ. ಅಲ್ಲ ನೋಡು, ನೀನು ಹೆಂಗಿದೀಯಮ್ಮ, ನೀನು ಏನಮ್ಮ ಎತ್ತಮ್ಮ ಅಂತ ಅವ್ನು ಮಾತಾಡಿಸ್ಲಿಲ್ಲ. ಇಲ್ಲೇ ಕೂತ್ಕೊಂಡಿದ್ರು ಏನೋ ಬೇರೆ ಥರ, ಏನೋ ಏನೋ ದೊಡ್ಡ ಶತ್ರು ಅನ್ನೋ ಥರ ನೋಡ್ಕೊಂಡು ಮಾತಾಡ್ಕೊಂಡು ಅದೇ ಹೋಗ್ತಾನೆ. ನೀನು ಮಾತಾಡಿಸ್ಲಿಲ್ಲ ಒಂದು ಮಾತಾ, ಹಂಗೆ ಹೋಗ್ತಾನೆ. ಬಿಡತ್ತ ಎಲ್ಲನ ಚೆನ್ನಾಗಿರ್ಲತ್ತ. ಹೋಗ್ಯವ್ರಲ್ಲ ಇವಾಗ ಯಾಕತ್ತ, ಒಂದೇ ಮನೆಯಾಗಿದ್ರೆ ಸುಮ್ಮನತ್ತ ಓಸದು ಒಂದು ತಲೆನೋವತ್ತ. ಬಿಡು, ಹೋಗ್ಯವ್ರಲ್ಲ. ಏನಂಟ ಅವನಾಗೆಲ್ಲ ಮನೆ ಮಾಡಿರ್ಬೇಕೇನೋ ಕಾಣತ್ತೆ. ಎಲ್ಲೇನು ಮಾಡ್ಯವ್ರೋ ಏನೋ ಒಂದು ಗೊತ್ತಿಲ್ಲ ಕಣಮ್ಮ. ಎಲ್ಲಾನ ಮಾಡ್ಕೊಂಡಿರ್ಲಿ ಬಿಡು. ಅಲ್ಲ ಯಾವ ಥರ ಕೇಳಕ್ಕೆ ಹೋದ್ರಿ ಹೇಳಲ್ಲ ಅವರು. ಬೇಕಾದ್ರೆ ನಾನು ಏನೋ ಮಾತಾಡ್ಸಿದ್ರೆ ಹಿಂಗೆ ಬರೋನು. ನನಗೇನೇನು ನೀನು ದುಡ್ಡು ಕೊಟ್ಟಿದೆಯೇ, ನಾನು ಕೊಟ್ಟಿರೋದೆಲ್ಲ ನೀನು ತಗೊಂಡಿದ್ಯಾ, ಅವ್ರಿಗೆ ಕೊಟ್ಟಿದ್ಯಾ, ಹಿಂಗೆ ಅಂತ ಹಿಂಗೆ ಬಂದ್ಬಿಡೋನು. ನಾನು ಮಾತಾಡ್ಸಿದ್ರೆ, ನಾನು ಮಾತಾಡಿಸ್ತಿಲ್ಲದಕ್ಕೆ ಸುಮ್ಮನೆ ಹೋದ. ಅದಕ್ಕೆ ಮತ್ತೆ ನಾನು ಸುಮ್ಮನೆ ಇಲ್ಲದ ಜಗಳ ಆಗ್ತವೆ ಅಂತ ನಾನು ಮಾತಾಡ್ಸಕ್ಕೆ ಹೋಗಲಿಲ್ಲ. ಅಲ್ಲ ಅವಳು ಯಾರು ಅಂತ, ಅವಳೊಳೆ ಇದ್ದಿದ್ದಂಗದಾಳೆ ಅಲ್ಲ, ಅವಳು ಸುಗುಣ ಬುದ್ಧಿ ಬೇಡವಾ? ಕಳಿಸಿದಾಳಲ್ಲ ಜೊತೆಗೆ, ಏನೇನಾಯ್ತಾ ಏನು? ಅಲ್ಲ ಸುಗುಣರಮ್ಮಯ್ಯ ಏನಾನ ಅಂತೇನ, ಅದಕ್ಕೇನು ಬೇರೆ ಮನೆ ಮಾಡೋಕ್ಕೇನ ಮಾಡ್ತಾ ಇದ್ದಾರೋ ಏನೋ. ಅಲ್ಲ ಪ್ರೆಗ್ನೆಂಟ್ ಇದ್ದಾಳೆ, ಬೇರೆ ಮನೆ ಮಾಡಬಾರ್ದಲ್ಲೇನತ್ತೆ? ಅಲ್ಲ ನಮ್ಗೆ ಏನಾನ ಗೊತ್ತಿದ್ರೆ ಹೇಳ್ತಿದ್ವಮ್ಮ. ಅವಳು ನನ್ನೇನು ಕೇಳಲಿಲ್ಲ ಏನಿಲ್ಲ ಅವನು. ಅದೇ ಹೋದ. ನಾನೇನೋ ನಂಗೆ ಇದ್ದಿದ್ರೆ ಮಾಡಬೇಡ ಕಣಪ್ಪ, ಸುಮ್ಮನೆ ಮತ್ತೆ ಮನೆಗೆ ಇರ್ರಿ, ಸುಮ್ಮನೆ ಯಾಕೆ ಬೇರೆ ಮನೆ ಮಾಡ್ತೀರಾ ಅಂತ ಹೇಳಿ ಹೇಳ್ತಿದ್ದೆ. ಅಲ್ಲ ನೋಡು, ಸುಮ್ಮನೆ ನಮ್ಮ ಮೇಲೆ ಎಷ್ಟು ಇದು ಮಾಡ್ತಾರೋ ಅವರಿಬ್ರು ಗಂಡ ಹೆಂಡತಿ. ನಾವೇನೋ ಒಂದಿಲ್ಲ ಆಡಿಲ್ಲ, ಮಾಡ್ದಾರೆಲ್ಲ ಅವರೇನೇ, ಮಾತಾಡ್ದಾರೆಲ್ಲ ಅವರೇನೇ. ಎಷ್ಟೆಲ್ಲ ಅವರು ಎಷ್ಟೇ ನಾವು ಹೊಟ್ಟೆಗೆ ಹಾಕೊಂಡಿದ್ದೀವಿ. ಏನೋ ನಾವೇ ಅವ್ರಿಗೇನೋ ಅನ್ಯಾಯ ಮಾಡಿದ್ದೀವಿ, ಏನೋ ಹೊಂದಿದ್ದೀವಿ, ನಾವೇ ಅವ್ರಿಗೇನೋ ಮೋಸ ಮಾಡಿದ್ದೀವಿ ಎಂಬ ಥರ ಮುಂಚ್ಕೊಂಡಿದ್ದಾರೆ. ಬಿಡು, ಬೇಜಾರಾಗಬೇಡ. ಮಾತಾಡಿಸ್ಲಿಲ್ಲ ಅಂದರೆ ಅವನೇ ಇದ್ದ, ಒಂದಲ್ಲ ಒಂದಿನ ಬರಲೇಬೇಕು, ಊಟದೂರಿಗೆ ಬರಲೇಬೇಕು, ಮನೆ ಮಗ ಆದಮೇಲೆ ಮನೆಗೆ ಬರಲೇಬೇಕು. ಏನು ಮಾಡೋಕ್ಕಾಗಲ್ಲ, ಸುಮ್ಕಿರು. ಬಂದೇ ಬರ್ತಾನೆ ಒಂದಲ್ಲ ಒಂದಿನ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವರ್ಷ ಬಂದವನೆಲ್ಲ ತಮ್ಮ ಸಾಮಾನೆಲ್ಲ ತಗೊಂಡು ಹೋದ. ಅದೇ ಅವಳನ್ನ ಕರ್ಕೊಂಬಂದು ತಂಗ್ಳಿಟ್ಟು ಮಕ್ಕಳಿದ್ದಂಗೆ ಇದ್ಲಲ್ಲ, ಆಗ ಅವಳನ್ನ ಕರ್ಕೊಂಬಂದು ತಗೊಂಡು ಹೋದ. ಇಲ್ಲೇ ಕೂಕೊಂಡಿದ್ರು. ಏನಮ್ಮ ನೀನು ಏನಮ್ಮ ಚೆನ್ನಾಗಿದೀಯ ಅಂತ ಒಂದು ಮಾತಾಡಿಸ್ಲಿಲ್ಲ. ಆಗ ಅವಳನ್ನ ಯಾರನ್ನ ಕರ್ಕೊಂಬಂದು ವಿಜಿ ಅಂತ ಹೇಳಿ ಮಾತಾಡ್ಕೊಂಡು ಎಲ್ಲ ತಗೊಂಡೋದ್ರು. ಹೋಗ್ಲಿ, ಸುಮ್ಮನೆ ನಾನು ಮಾತಾಡಿದ್ರೆ ಮೇಲೆ ಬರುತ್ತೆ ಅಂತೇಳಿ ಅದಕ್ಕೆ ನಾವೇನು ಮಾತಾಡ್ಸೋಕೆ ಹೋಗಲಿಲ್ಲ. ಎಲ್ಲ ಚೆನ್ನಾಗಿರಲಿ ಅಂತ ಬಯಸ್ತೀವಿ ನಾವೇನು. ಅವನೆಲ್ಲ ಚೆನ್ನಾಗಿದ್ರೆ ಸಾಕಪ್ಪ ಅಂತೀವಿ. ನನ್ನ ಮಗ ಎಲ್ಲ ಚೆನ್ನಾಗಿದ್ರೆ ಸಾಕಪ್ಪ, ದೇವ್ರು ಕಾಪಾಡಿದ್ರೆ ಸಾಕಪ್ಪ ಅನ್ಕೊಂತೀನಿ. ಚೆನ್ನಾಗಿರಲಿ ಅಷ್ಟೇ. ಚೆನ್ನಾಗಿರಲಿ ಅಂತ ಯಾವ ತಾಯಿ ಆಗಲಿ ಮಕ್ಕಳನ್ನ ಚೆನ್ನಾಗಿರಲಿ ಅಂತಲೇ ಬಯಸೋದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.